ಗುರುರ್ಗುರುಣಾಂ, ನನಗೆ ಗುರುಗಳಿಗೂ ಗುರುವೆನಿಸಿದಂತಹ ನನಗೆ ಅತ್ಯಂತ ಹತ್ತಿರದ ಮಮ ಸುಹೃತ್ ಆಚಾರ್ಯರಂತೂ ಎಲ್ಲಿ ಮಾತಾಡುವಾಗಲೂ ದೇವರ ಬಗ್ಗೆ ಹೇಳುವಾಗ ಮಮ ಸುಹೃತ್, ನನಗೆ ಅತ್ಯಂತ ಹತ್ತಿರದವನು, ಮಮ ಸನ್ನಮಾಮಿ ಅಂತ ಯಾವಾಗಲೂ ದೇವರನ್ನು ಅತ್ಯಂತ ಹತ್ತಿರದ ಶಬ್ದದಲ್ಲಿ ಪ್ರೇಷ್ಠತಮ ಸದಾ, ಆ ಶಬ್ದಗಳನ್ನು ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಹಾಗೆ ಅನ್ನೋದಕ್ಕೆ ಭಾಗವತದ ಮಾತು, ಅತ್ಯಂತ ಪ್ರೀತಿಯಿಂದ ದೇವರು ಇಡೀ ಯಾಕೆಂದರೆ ಇದರ ಪೂರ್ವದಲ್ಲಿ ಇದೇ ಪ್ರಾಣನನ್ನು ಇಡೀ ಜಗತ್ತಿನ ಎಲ್ಲೆಡೆಗೆ ಓಡಾಡಿಸಿದ್ದು ಅವನೇ ಅಲ್ವಾ. ಪ್ರಾಕ್ಟಿಕಲ್ ಆಗಿ ಏನೇನು ಗೊತ್ತಾಗಬೇಕು, ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ, ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವಾಗ ಯಸ್ಮಿನ್ ಸ್ಥಿತೇ ಸ್ಥಾಸ್ಯಾಮಿ ಯಸ್ಮಿನ್ ಪ್ರತಿಷ್ಠಿತೇ ಪ್ರತಿಷ್ಠಾಮಿ ತತ್ ಪ್ರಾಣಮಸೃಜತ, ಪ್ರಾಣನನ್ನು ಸೃಷ್ಟಿ ಮಾಡಿದಂತೆ PA, ಪರ್ಸನಲ್ ಅಸಿಸ್ಟೆಂಟು. ನಾನು ಎದ್ದಾಗ ನನ್ನ ಜೊತೆಗೆ ಹೇಳ್ಬೇಕು, ನಾನು ಕೂತಾಗ ನನ್ನ ಜೊತೆ ಕೂಡಬೇಕು ಅಂತ ಅವನೊಬ್ಬ ಬೇಕು ಅಂತ ಯೋಚನೆ ಮಾಡುವಲ್ಲಿ ಹುಟ್ಟಿದಂತೆ ಅವನೇ ಪ್ರಾಣ. ಹಾಗಾಗಿ ದೇವರು ಎಲ್ಲೆಲ್ಲಿ ಓಡಾಡಿದ್ದಾನೋ ಅದೆಲ್ಲವನ್ನೂ ಪ್ರಾಣ ಅವ್ರ ಜೊತೆಗೆ ಓಡಾಡಿದ್ರಿಂದ ಈ ಜಗತ್ತಿನ ಎಲ್ಲ ಸಂಗತಿಗಳನ್ನು ಏನು ಹೇಳಿದರೂ ಅರ್ಥೈಸಿಕೊಳ್ಳುವ ಶಕ್ತಿ ಪ್ರಾಣನಿಗೆ ಬಂದದ್ದು ಈ ಹಿಂದಿನ ಭಗವಂತನ ಈ ಪ್ರಪಂಚದ ಎಲ್ಲೆಡೆಯೂ ಕೂಡ ಅವನ ಜೊತೆಗೆ ಸಾಗಿ ಓಡಾಟ ನಡೆಸಿದ್ರಿಂದ, ಆ ಒಡನಾಟ ಇದ್ದದ್ರಿಂದ. ಹಾಗಾಗಿ ಆ ನಂತರ ಮೊದಲೆಲ್ಲ ಏನೇನು ಮಾಡಬೇಕು ಅಂತ ಫೀಲ್ಡ್ ವರ್ಕ್ ಮಾಡಿದ್ದು ಹಿಂದಿನ ಪ್ರಾಣನ ಸ್ವರೂಪದಲ್ಲಿ. ಚತುರ್ಮುಖನಾಗಿ ಬಂದಾಗ ಆಗ ಹಿಂದಿನ ಅನುಭವವನ್ನು ತಗೊಂಡು ಸೃಷ್ಟಿ ಮಾಡಿದ್ದಕ್ಕೂ ಮತ್ತು ಭಗವಂತನ ಉಪದೇಶ ಆದೇಶ ಎರಡನ್ನೂ ಇಟ್ಟುಕೊಂಡು ಏಷ ಆದೇಶ ಏಷ ಉಪದೇಶ, ಆದೇಶ ಉಪದೇಶ ಎರಡನ್ನೂ ಪಡೆದು ಚತುರ್ಮುಖ ಸೃಷ್ಟಿ ಮಾಡ್ತಾನೆ. ಆದರೆ ಅವನಿಗೆ ಸೃಷ್ಟಿಯ ಆ ಪ್ರಕ್ರಿಯೆಯ ಸೂಕ್ಷ್ಮವನ್ನು ಬೋಧಿಸಿದವನು ಭಗವಂತ. ಆದರೆ ಉಳಿದವರು ಸೂರಯ ಮುಹ್ಯಂತಿ, ತಿಳಿದಾಯಿತು ಅಂತ ಭಾವಿಸಿದರೆ ದೇವ್ರ ಬಗ್ಗೆ ಏನೂ ಗೊತ್ತಾಗುವುದಿಲ್ಲ. ಸಂಪ್ರಶ್ನಂ ಭವನಾಯಂತ್ಯನ್ಯ, ದೇವರಿಗೊಂದು ಸುಂದರವಾದ ಹೆಸರಿದೆ ವೇದಗಳಲ್ಲಿ. ಎಲ್ಲ ಪ್ರಶ್ನೆಗಳನ್ನು ಜಾಲಾಡಿ ಓಡಾಡಿ ಹುಡುಕಾಡಿ ತಿಣುಕಾಡಿ ಉತ್ತರ ಗೊತ್ತಾಯಿತು ಅಂತ ಅಂದ ಮೇಲೆ ಖುಷಿಪಟ್ಟು ನಾವು ಮತ್ತೆ ಎದುರು ನಿಂತಾಗ ಕಾಣಿಸುವವನೇ ಸಂಪ್ರಶ್ನ. ಪ್ರಶ್ನೆಯಾಗಿಯೇ ಯಾರು ಕಾಡುತ್ತಾನೋ ಅವನು ದೇವರು ಅಂತ. ದೇವರು ಅಂದರೆ ಯಾರು ಅಂದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದ ಮೇಲೆ ಉಳಿಯುವ ಪ್ರಶ್ನೆಯೇ ದೇವರು. ಮುಗಿಯುವುದು ಅಂತಿಲ್ಲ ಅಂತ ಮತ್ತೊಂದು ಪ್ರಶ್ನೆ ಬರ್ತಾನೆ ಇರುತ್ತೆ. ಅದೇ ಅವನ ಅಚಿಂತ್ಯವಾದ ಶಕ್ತಿ. ಹೀಗೆ ಅವನನ್ನು ಮುಹ್ಯಂತಿ, ಜ್ಞಾನಿಗಳು ತಿಳಿಯುವಲ್ಲಿ ಸೋಲ್ತಾರೆ. ಅವನ ಸರಿ ಈ ಸೃಷ್ಟಿಯ ವೈಶಿಷ್ಟ್ಯವನ್ನು ಪರಿಚಯ ಮಾಡಿಕೊಡ್ಬೇಕಲ್ವಾ. ಅವನೇನು ಮಾಡ್ತಾನೆ, ಹೇಗೆ ಮಾಡ್ತಾನೆ? ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಈ ಜಗತ್ತಿನಲ್ಲಿ 3 ಥರದ ಸೃಷ್ಟಿಯನ್ನು ಮಾಡ್ತಾನೆ. ಒಂದು ತೇಜಸ್ಸಿನ ಸೃಷ್ಟಿ, ವಾರಿ ಅಂದರೆ ನೀರಿನ ಸೃಷ್ಟಿ, ಮೃತ್ ಅಂದರೆ ಮಣ್ಣಿನ ಸೃಷ್ಟಿ. 3 ಥರದ ಸೃಷ್ಟಿ ಇದೆ. ಏನದು 3 ಥರದ ಸೃಷ್ಟಿ? ಅಲ್ಲ, ಮಣ್ಣು ನೀರು ಬೆಂಕಿಯನ್ನೆಲ್ಲ ಸೃಷ್ಟಿ ಮಾಡೋದು ಒಂದು ದೊಡ್ಡ ಕೆಲಸನ? ಅದನ್ನು ನೀವು ಭಾರಿ ಪ್ರಧಾನವಾದ ಸೃಷ್ಟಿ ಅಂತ ಹೇಳ್ತಾ ಇದ್ದೀರಲ್ವಾ? ಅದು ಇದನ್ನೆಲ್ಲ ಆಚಾರ್ಯರು ಬಿಡಿಸಿದರೆ ಮಾತ್ರ ಗೊತ್ತಾಗಿದ್ದು ನಮಗೆ. ಇಲ್ಲಾಂದರೆ ಹೌದು, ಬಹಳ ಜನಕ್ಕೆ ಅಷ್ಟೇ ವ್ಯಾಖ್ಯಾನ. ಅವನು ಮಣ್ಣನ್ನು ಸೃಷ್ಟಿ ಮಾಡಿದ್ದಾನೆ, ದೇವರು ಬಂದನು, ಮಣ್ಣನ್ನು ಸೃಷ್ಟಿಸಿದನು, ದೇವರು ಬಂದನು, ನೀರನ್ನು ಸೃಷ್ಟಿಸಿದನು. ನಿಮಗೆ ದೇವರು ನೀರನ್ನು ಕೊಟ್ಟಿದ್ದಾನೆ, ಮಣ್ಣನ್ನು ಕೊಟ್ಟಿದ್ದಾನೆ, ಅದನ್ನು ಕೊಟ್ಟಿದ್ದಾನೆ, ಇದನ್ನು ಕೊಟ್ಟಿದ್ದಾನೆ. ನಮ್ಮ ದೇವರು ಕೊಟ್ಟ ಹಾಗೆ ನೀವು ಅವನಿಗೆ ಏನು, ಇದೆಲ್ಲ ಅಷ್ಟೇ ಅರ್ಥದಲ್ಲಿ ನಿಂತು ಹೋಗಿಬಿಡುತ್ತೆ. ಇದು ಹೇಳಿದ್ದು ಕೇವಲ ಮೇಲಿನ ಶಬ್ದ ಅಲ್ಲ. ಇದರ ಅಂತರಂಗದಲ್ಲಿ ಒಂದು ಸೃಷ್ಟಿಯಲ್ಲಿ 3 ಥರದ ಸೃಷ್ಟಿ ಇದೆ. ಒಂದು ಮೂಲದಲ್ಲಿ ತನ್ನದೇ ಆದ ಸೃಷ್ಟಿ, ತನ್ನದೇ ಅವತಾರಗಳ ಸೃಷ್ಟಿ. ಅದಕ್ಕೆ ತೇಜಸ್ಸು ಅನ್ನೋ ಶಬ್ದದಿಂದ ಬಳಸಿದರು. ಇದಕ್ಕಿಂತ ಬೇರೆ ಉದಾಹರಣೆ ಕೊಟ್ಟು ದೇವರು ತನ್ನ ಅವತಾರದ ರೂಪವನ್ನು ಅರ್ಥ ಮಾಡಿಸ್ಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚುತ್ತೇವೆ, ಮೊದಲ ದೀಪದ ಬೆಳಕು ಕಮ್ಮಿಯಾಗಿ ಮತ್ತೊಂದು ದೀಪ ಬರುತ್ತೋ? ಇಲ್ಲ. ಅಂದರೆ ಭಗವಂತ ತನ್ನ ಮೂಲ ರೂಪದಿಂದ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ, ಪೂರ್ಣಸ್ಯ ಪೂರ್ಣಂ ಆದಾಯ, ಮೂಲ ಪೂರ್ಣದಿಂದ ಇಳಿದು ಬಂದ ಪೂರ್ಣತೆಯನ್ನು ತಂದ ಮೇಲೂ ಆ ಪೂರ್ಣವಾಗಿಯೇ ಉಳಿಯತ್ತೆ. ಅಂತಹ ಪೂರ್ಣನ ಸೃಷ್ಟಿಯನ್ನು ತೇಜಸ್ಸಿನ ಸೃಷ್ಟಿ ಅಂತಂದರು. ದೀಪದಿಂದ ದೀಪದ ಸೃಷ್ಟಿಯ ಹಾಗೆ. ಇನ್ನೊಂದು ಸೃಷ್ಟಿ ಜೀವಗಳ ಸೃಷ್ಟಿ, ಅದಕ್ಕೆ ವಾರಿ ಇಂದ್ರು. ಸೂರ್ಯನಿದ್ದಾನೆ, 16 ಕೊಳಗಳಿವೆ, ಕೊಳಗಳಲ್ಲಿ ಪ್ರತಿಬಿಂಬ ಬೀಳ್ತಾ ಇದೆ. ಪಾತ್ರೆಯೋ ಇನ್ನೇನೇನು, ಆ ಪಾತ್ರೆಯ ಪ್ರಮಾಣ ಅಥವಾ ಅದರಲ್ಲಿನ ನೀರಿನ ಶುದ್ಧತೆಯ ಮೇಲೆ ಪ್ರತಿಬಿಂಬದಲ್ಲೂ ಬದಲಾವಣೆಗಳನ್ನು ನಾವು ನೋಡ್ತೇವೆ, ವ್ಯತ್ಯಾಸಗಳನ್ನು ಕಾಣ್ತೇವೆ. ಹಾಗೆ ಜೀವದ ಸೃಷ್ಟಿ ಹೇಗೆಂದರೆ ತಾನು ನಿಂತು ಬಿಟ್ಟಿದ್ದಾನೆ ಎಲ್ಲ ಕಡೆಯಲ್ಲಿ.
ಉಪಾಧಿಯಾಗಿ ಕನ್ನಡಿಯಂತೆ ನಿಂತಿರುವ ಎಲ್ಲ ಜೀವಗಳಲ್ಲಿ ತಾನೇ ಆ ಗುಣವನ್ನು ಪ್ರತಿಫಲಿಸಿ ಅವನಲ್ಲಿಯೂ ಕೂಡ ಚಟುವಟಿಕೆಯನ್ನು ಹುಟ್ಟಿಸಿದ್ದಾನೆ. ಅದರಿಂದಾಗಿ ಅದು ನೀರಿನ ಸೃಷ್ಟಿಯ ಹಾಗೆ. ಹೇಗೆ ಕನ್ನಡಿಯಲ್ಲಿ ಅಥವಾ ನೀರಿನಲ್ಲಿ ಬಿಂಬದ ಎದುರುಗಡೆ ಆ ನೀರು ಬಂದಾಗ ಪ್ರತಿಬಿಂಬವನ್ನು ತನ್ನ ಒಡಲಲ್ಲಿ ಇಟ್ಟುಕೊಳ್ಳುತ್ತೋ ಹಾಗೆ ಜೀವಗಳು ಕೂಡ ಸೃಷ್ಟಿಯಾದದ್ದು ಅಂದರೆ ಮತ್ತೆ ಶಬ್ದದ ಅರ್ಥವನ್ನು ನಾವು ಸರಿಯಾಗಿ ಗಮನಿಸಬೇಕು. ಸೃಷ್ಟಿ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಇಲ್ಲದೇ ಇರುವುದು ಬರುವುದು ಅಂತ ಅರ್ಥ ಅಲ್ಲ. ಸೃಷ್ಟಿ ಅನ್ನುವ ಶಬ್ದಕ್ಕೆ ಸೃಜ ವಿಸರ್ಗೆ ಅಂತ. ವಿಸರ್ಗ ಅಂದರೆ ಹೊರಕ್ಕೆ ತರುವುದು. ಎರಡೇ ಇರುವುದು ಜಗತ್ತಲ್ಲಿ, ಕಾಣುವುದು, ಕಾಣದಾಗುವುದು. ಕಂಡ್ರೆ ಸೃಷ್ಟಿ, ಕಾಣದಾದರೆ ಲಯ. ನಾಶ ಅಂತ ಶಬ್ದ ಬಳಸ್ತೇವೆ. ಸಂಸ್ಕೃತದಲ್ಲಿ ನಾಶ ಅನ್ನೋದಕ್ಕೆ ಇದ್ದದ್ದು ಇಲ್ಲವಾಗುವುದಲ್ಲ, ಇದ್ದದ್ದು ಕಾಣದಾಗುವುದು. ನಶ ಅದರ್ಶನೆ ಅಂತ ಧಾತು ಅದರದ್ದು. ಅದರ್ಶನ ಅಂದರೆ ಕಾಣಿಸುವುದಿಲ್ಲ. ಮಡಿಕೆ ತಯಾರಾಯಿತು, ಒಡೆಯಿತು. ಮಡಿಕೆ ಒಡೆಯಿತು ಹೊರತು ಮಡಿಕೆ ಇಲ್ಲವಾಯಿತು ಅಲ್ಲ, ಯಾಕೆಂದರೆ ಪುಡಿ ಅಲ್ಲೇ ಇದೆ. ಪುಡಿಯನ್ನು ಮತ್ತು ಪುಡಿ ಮಾಡಿದ, ಧೂಳಾಗಿಸಿದ, ಆಗಸಕ್ಕೆ ಎಸೆದ. ಮಡಿಕೆ ಕಾಣದಾಯಿತು ಹೊರತು ಮಡಿಕೆ ಇಲ್ಲವಾಯಿತು ಅಲ್ಲ. ಧೂಳಿನ ರೂಪದಲ್ಲಿ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನೀವು ಗುಡಿಸಿ ತೆಗೆದ್ರೆ ಅಷ್ಟು ಮಣ್ಣು ಸಿಗುತ್ತೆ, ಮತ್ತೆ ವಾಪಸ್ ಸೃಷ್ಟಿ ಮಾಡಿ. ಒಂದು ವಸ್ತುವನ್ನು ಇಲ್ಲವಾಗಿಸುವುದು ಸಾಧ್ಯವಿಲ್ಲ, ಇಲ್ಲವಾದ ವಸ್ತುವನ್ನು ಇದೆಯಾಗಿಸುವುದು ಅಸಾಧ್ಯ. ಇದು ಜಗತ್ತಿನ ಮೂಲ ನಿಯಮ. ಈ ನಿಯಮದ ಹಿಂದಕ್ಕೆ ನಾವು ಜಗತ್ತಿನ ಸೃಷ್ಟಿಯನ್ನು ನೋಡಿದಾಗ ಮೃದಾಂ, ಇನ್ನೊಂದು ಥರದ ಸೃಷ್ಟಿ ಮೃತ್. ಮೃತ್ ಅಂದರೆ ಮಣ್ಣಿನ ಸೃಷ್ಟಿಯ ಹಾಗೆ. ಇದಕ್ಕಿಂತ ಚಂದದ ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜಡದ ಸೃಷ್ಟಿಯನ್ನು ಹೇಳುವಾಗ ಹಾಗಾದರೆ ಏನದು? ಫಾರ್ಮ್ ಈಸ್ ಕ್ರಿಯೇಟೆಡ್. ಕೇವಲ ಆಕೃತಿ ಬಂತು, ಆಕೃತಿ ಹೋಯಿತು. ಆಕೃತಿ ಬಂದಾಗ ಕಾಣಿಸಿತು, ಆಕೃತಿ ಹೋದಾಗ ಕಾಣಿಸದೆ ಹೋಯಿತು. ಇಷ್ಟೇ. ಇದು ಮೂರು ಥರದ ಸೃಷ್ಟಿ. ಒಂದು ಜಡದ ಸೃಷ್ಟಿ, ಚೇತನದ ಸೃಷ್ಟಿ, ತನ್ನ ಅವತಾರಗಳ ಸೃಷ್ಟಿ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಈ ಕೊಡುಕೊಳ್ಳುವಿಕೆ ನಿರಂತರವಾಗಿ. ಇದು ಮತ್ತೆ ಸತ್ವ ರಜಸ್ಸು ತಮಸ್ಸು. ಮಣ್ಣು ಅನ್ನೋದು ತಮಸ್ಸು, ನೀರು ಅನ್ನೋದು ರಜಸ್ಸು, ಬೆಂಕಿ ಅನ್ನೋದು ಸತ್ವ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ನಿಮ್ಗೆ ಎಷ್ಟು ಇಷ್ಟ ಆಗಲಿ, ಯಾಕೋ ನನಗೆ ಬೆಂಕಿ ಹೀಗೆ ಉರಿಯೋದು ಇಷ್ಟ ಆಗಲ್ಲ, ಅದು ಕೆಳಗುರಿಲಿ ಅಂತ ನೀವು ದೊಂದಿಯನ್ನು ಉಲ್ಟ ಹಿಡೀರಿ, ಅದು ಉರಿಯೋದು ಮೇಲೇನೆ. ನನಗೆ ಇಷ್ಟ ಆಗಲಿಲ್ಲ, ಅದರಿಂದಾಗಿ ನಾನು ಈ ಬೆಂಕಿಯನ್ನು ಒಪ್ಕೊಳ್ಳಲ್ಲ ಅಂದರೆ ನಿನ್ನ ಹಣೆ ಬರಪ್ಪ. ನೀನು ಒಪ್ಕೊಳ್ಬೇಕು, ನಿನಗಿಷ್ಟ ಆಗಬೇಕು ಅಂತ ಜಗತ್ತಿರುವುದಲ್ಲ. ಜಗತ್ತಿರುವುದು ಹಾಗೆ, ನೀನು ಅದನ್ನು ಹಾಗೆ ಒಪ್ಕೊಂಡ್ರೆ ಅದರ ಸತ್ವವನ್ನು ನೀನು ಅನುಭವಿಸ್ಬೋದು. ಇದು ಒಂದು ವಿಷಯದಲ್ಲ. ಇನ್ನೇನೇ ಜಗತ್ತಿನಲ್ಲಿ ತತ್ವಗಳ ಬಗ್ಗೆ ಶಾಸ್ತ್ರ ಮಾತನಾಡುತ್ತೆ ಅಂದರೆ ಅದಕ್ಕೆ ಆಚಾರ್ಯರು ತತ್ವವಾದ ಅಂತ ಹೆಸರು ಕೊಟ್ಟ ಉದ್ದೇಶವೂ ಅದೇ. ಊರ್ಧ್ವಂ ಗಚ್ಚಂತೆ ಸತ್ವಸ್ಥಾಹ. ಬೆಂಕಿಗೆ ಯಾವಾಗಲೂ ಮೇಲೆ ಹತ್ತಬೇಕು ಅನ್ನೋದೇ ಬಯಕೆ. ಮಧ್ಯೆ ತಿಷ್ಠಂತಿ ರಾಜಸಾಹ. ನೀರು ಅಡ್ಡಕ್ಕೆ ಪಸರಿಸತ್ತೆ. ನೀವು ನೀರು ಹಾಕಿದರೆ ಎಲ್ಲ ಕಡೆ ಅದು ಮೇಲಕ್ಕೆ ಹಾರುವುದಿಲ್ಲ. ಅಡ್ಡಕ್ಕೆ ಅಂದರೆ ಒಂದರ್ಥದಲ್ಲಿ ಎಲ್ಲ ಕಡೆಗೆ ವ್ಯಾಪಿಸುವ ಗುಣ. ವ್ಯಾಪಿಸುವ ಗುಣ ಅಂದರೆ ಸಿಕ್ಕಿದಲ್ಲಿ ಜಾಗ ಸಿಕ್ಕಿದಲ್ಲಿ ಮುಂದುವರಿಯುವುದು. ಇನ್ನೊಂದಿದೆ, ಅದು ವ್ಯಾಪಿಸುವುದಿಲ್ಲ, ವ್ಯಾಪಿಸುವ ಸ್ವಭಾವ ಅಲ್ಲ ಅದರದ್ದು. ನೀವು ಮೇಲಿನಿಂದ ಕಲ್ಲುಗೊಂಡು ಬಿಟ್ಟರೆ ಅದು ಸೀದಾ ಕೆಳಕ್ಕೆ ಹೋಗುದು. ನೀವು ಎಷ್ಟು ಕೆಳಗೆ ಬಿಟ್ಟರು ಅಷ್ಟು ಕೆಳಕ್ಕೆ ಹೋಗ್ತಾನೆ ಇರುತ್ತೆ. ಅದು ಅಧೋಗಚ್ಚಂತಿ ತಾಮಸಾಹ. ಮಣ್ಣಿನ ಸ್ವಭಾವ, ಅದು ಕೆಳಕ್ಕೆ ಬಿಟ್ಟರೆ ಕೆಳಕ್ಕೆ ಜಾರತ್ತೆ, ಅದರ ಭಾರ. ಹೀಗೆ ಮೂರು ಥರದ ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳಿಂದ ಪ್ರಭಾವಿತವಾದಂತಹ ಪರ್ಮಿಟೇಷನ್ ಕಾಂಬಿನೇಷನ್ನಿಂದ ಅದರಲ್ಲಿ ಮತ್ತೆ ವೆರೈಟಿಗಳನ್ನು ಸೃಷ್ಟಿಸುವಂತಹ ಜಗತ್ತಿನ ಅನೇಕ ಮುಖದ ತ್ರಿಸರ್ಗ. ಮೂರು ಥರದ ಸೃಷ್ಟಿ: ಸಾತ್ವಿಕ ಸೃಷ್ಟಿ, ರಾಜಸ ಸೃಷ್ಟಿ, ತಾಮಸ ಸೃಷ್ಟಿ. ದೈವಿಕ ಸೃಷ್ಟಿ ಅಂದರೆ ತನ್ನ ರೂಪಗಳ ಸೃಷ್ಟಿ, ಅವತಾರದ ಸೃಷ್ಟಿ, ಜೀವಗಳ ಸೃಷ್ಟಿ ಮತ್ತು ಮಣ್ಣಿನ ಅಥವಾ ಜಡದ ಸೃಷ್ಟಿ. ಇದು ತ್ರಿಸರ್ಗ ಯತ್ರ ಮೃಷಾ. ಕೆಲಸ ಮಾಡುವುದಕ್ಕೆ ಒಂದು ಕಾರಣ ಪ್ರಧಾನವಾದದ್ದು ಲಾಭ. ಇನ್ನೊಂದು ಕಾರಣ ನಾವು ಲೋಕದಲ್ಲಿ ಹೇಳಬಹುದು, ಹುಚ್ಚು. ದೇವರಿಗೆ ಈ ಜಗತ್ತಿನ ಸೃಷ್ಟಿ ಮಾಡಲಿಕ್ಕೆ ಏನು ಕಾರಣ? ಒಂದೋ ಲಾಭ ಇರಬೇಕು, ಒಂದೋ ಹುಚ್ಚಿರಬೇಕು. ದೇವರನ್ನು ಹುಚ್ಚು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ನಾವು ನೀವು ಬರುವುದಿಲ್ಲ ಅಂತ ಹೇಳ್ತೀರಿ ಅಂತಂದರೆ ಹಾಗೆ ಮುಂದೆ ನೋಡೋಣ ಅದು ಹೆಂಗೆ ಗೊತ್ತಾಗುತ್ತೆ ಏನು ಅಂತ. ಹುಚ್ಚು ಯಾವಾಗ ಅಂದರೆ ಅದರಿಂದ ಲೋಕಕ್ಕೆ ಏನು ಉಪಯೋಗ ಇಲ್ಲ ಅಂದರೆ ಅದು ಹುಚ್ಚು. ಆ ಸೃಷ್ಟಿ ಲೋಕಕ್ಕೆ ತುಂಬ ಉಪಕೃತವಾದಂತಹ ಸೃಷ್ಟಿ, ಆದ್ದರಿಂದ ಅದು ಹುಚ್ಚಲ್ಲ. ಇನ್ನು ಪ್ರಯೋಜನ ಇದೆಯೋ ಇಲ್ವೋ ಅಂತ ನೋಡಬೇಕು. ಪ್ರಯೋಜನ ಲೋಕದಲ್ಲಿ ಇನ್ನೊಂದು ನಿಯಮ ಇದೆ. ಇದು ಹುಚ್ಚರನ್ನು ಬಿಡಿ, ಇದು ಅವರನ್ನು ಬೇರೆನೇ ಕೆಟಗರಿ. ಹುಚ್ಚರಲ್ಲದವರನ್ನು ತಗೊಳ್ಳೋಣ. ಆ ಮಧ್ಯದಲ್ಲಿ ಬಂದರೆ ಒಂದೋ ಸೃಷ್ಟಿ ಮಾಡ್ತಾನೆ ಅಂದರೆ ಲಾಭ ಇರಬೇಕು, ಲಾಭ ಇಲ್ಲ ಅಂದರೆ ಸೃಷ್ಟಿ ಮಾಡಲ್ಲ. ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ ಒಂದು ನಿಯಮ ಲೋಕದಲ್ಲಿ. ಲಾಭ ಇಲ್ಲದಿದ್ದರೆ, ಕೈ ಹೀಗೆ ಅಲ್ಲಾಡಲಿಲ್ಲ ಅಂದರೆ ಮುಂದೆ ಹೋಗುವುದಿಲ್ಲ ಕೆಲಸ. ಅದು ಹೋದರೆ ಮಾತ್ರ ಕೆಲಸ ಕಾರ್ಯ ನಮಗೆ
ಚಟುವಟಿಕೆಯಲ್ಲಿ ಕ್ರಿಯಾಶೀಲವಾಗಿ ಮುಂದುವರಿಯುತ್ತೆ ಅಂತ. ದೇವರಿಗೇನು ಲಾಭ? ಒಂದು ವೇಳೆ ನೀವು ದೇವರಿಗೆ ಲಾಭ ಅಂತ ಹೇಳುವುದಾದರೆ, ಹಾಗಾದರೆ ಈ ಲಾಭ ಮೊದಲು ಇರಲಿಲ್ಲ. ಅದರಿಂದಾಗಿ ನೀವು ಅವನನ್ನು ಸರ್ವಸಮರ್ಥ ಸರ್ವಗುಣಪೂರ್ಣ ಅಂತೆಲ್ಲ ಹೇಳುವುದಕ್ಕೆ ಏನರ್ಥ? ಈಗ ತಾನೇ ಅವನಿಗೆ ಈಗ ಒಂದು ಸೃಷ್ಟಿ ಮಾಡಿ ಅದರಿಂದ ತೃಪ್ತಿ ಬಂತು, ನೆಮ್ಮದಿ ಸಿಕ್ತು, ಸಂತೋಷ ಆಯಿತು. ಹಾಗಾದರೆ ಈ ಸಂತೋಷ ಮೊದಲು ಇರಲಿಲ್ಲ. ಇಲ್ಲದೇ ಇರುವ ಸಂತೋಷ ಅವನಲ್ಲಿ ಬಂತು ಅಂದರೆ ಅವನನ್ನು ಅವ್ಯಯ ಅಥವಾ ಅವನನ್ನು ವಿಕಾರ ಇಲ್ಲದವನು ಅಂತ ನೀವು ಹೇಳುವ ಶಬ್ದ ಕೂಡುವುದಿಲ್ಲ. ಇನ್ನು ಸೃಷ್ಟಿ ಪ್ರಯೋಜನ ಇಲ್ಲ ಅಂದರೆ ಮಾಡುವುದೇ ಸಾಧ್ಯ ಇಲ್ಲ. ನಮಗೆ ಗೊತ್ತಿರುವುದಿದೆ, ನಮ್ಗೆ ಲಾಭ ಇರಬೇಕು, ಲಾಭ ಇಲ್ಲ ಅಂದರೆ ನಾವು ಮಾಡುವುದಿಲ್ಲ. ಇದೆರಡೇ ಗೊತ್ತಿರೋದು ನಮಗೆ. ಆದರೆ ಭಗವಂತನ ಸೃಷ್ಟಿ ಎಂಥದ್ದು ಅಂತ ಹೇಳ್ತಾರೆ. ಯತ್ರ ತ್ರಿಸರ್ಗ ಮೃಷ ಅಂದರೆ ಅವನ ವಿಷಯದಲ್ಲಿ ಅನಗತ್ಯ. ಪ್ರಯೋಜನ ಇಲ್ವಾ ಅಂದರೆ ಪ್ರಯೋಜನ ಇದೆ. ಯಾರಿಗಿದೆ?